ರೀಸೆಂಟ್ ಆಗಿ ಧರ್ಮಸ್ಥಳ ಹೋಗಿದ್ ನನ್ಗೆ ಇದೊಂದು ವಿಷಯ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಏನ್ ಗೊತ್ತಾ, ದೇವಸ್ಥಾನದಲ್ಲಿ ಆಗಿರೋ ಇಂಪ್ರೂವ್ಮೆಂಟ್ ಅಂಡ್ ಡೆವಲಪ್ಮೆಂಟ್. ಶ್ರೀ ಮಂಜುನಾಥ ಸ್ವಾಮಿ ಹಾಗೆ ಅಣ್ಣಪ್ಪ ಸ್ವಾಮಿ ಅವರ ಶಕ್ತಿ ಬಗ್ಗೆ ನಾನು ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಏನಕ್ಕಂತಂದ್ರೆ ಅದು ಎಲ್ರಿಗೂ ಗೊತ್ತು. ಆದ್ರೆ ನಾನ್ ಹೇಳಕ್ ಹೊರಟಿರೋದು ಇಲ್ಲಿ ಮಾಡಿರೋ ಡೆವಲಪ್ಮೆಂಟ್ ಬಗ್ಗೆ. ಮೊದ್ಲೆಲ್ಲ ದರ್ಶನಕ್ಕೆ ಹೋಗೋ ಸಾಲಲ್ಲಿ ನಿಂತು ಕಾಲ್ ನೋವು ಬರ್ಸ್ಕೋಬೇಕಿತ್ತು. ಹಾಗೇನೆ ಮಳೆ ಬಂತು ಅಂದ್ರೆ ಮಳೆ ನೀರನ್ನು ಮೈಮೇಲೆ ಬೀಳಿಸ್ಕೋಬೇಕಿತ್ತು. ಆದ್ರೆ ಈಗ ಆ ಕಷ್ಟನೇ ಇಲ್ಲ. ಯಾಕೆ ಅಂತಂದ್ರೆ ವೇಟಿಂಗ್ ರೂಮ್ ನ ಮಾಡಿದ್ದಾರೆ. ದರ್ಶನದ ಸಾಲಿನ ದಾರಿಯುದ್ದಕ್ಕೂ ಮೇಲ್ಗಡೆ ರೂಫ್ ಹಾಕಿದ್ದಾರೆ, ಮಳೆ ನೀರ್ ತಾಗಬಾರ್ದು ಅಂತ. ಹಾಗೇನೆ ಎಲ್ಲಾ ಕಡೆ ಫ್ಯಾನ್ ಫಿಕ್ಸ್ ಮಾಡಿದ್ದಾರೆ, ಭಕ್ತಾದಿಗಳಿಗೆ ಸೆಕೆ ಆಗ್ಬಾರ್ದು ಅಂತ. ದೇವ್ರ ಮುಂದೆ ದರ್ಶನಕ್ಕೆ ಅಂತ ನಿಂತ್ ನಮ್ಗೆ ತಳ್ಳೋರು ಯಾರು ಇಲ್ಲ. ಅದ್ರ ಬದ್ಲಿಗೆ ಹೇಳ್ತಾರೆ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಳ್ಳಿ, ಟೈಮ್ ಇದೆ ಅಂತ. ಮತ್ತೆ ದೇವಸ್ಥಾನದ ಸುತ್ತಮುತ್ತ ಒಂದೇ ಒಂದ್ ಕಸ ಕಡ್ಡಿ ನಿಮ್ಗೆ ಕಣ್ಣಲ್ಲೂ ಕಾಣಿಸಕ್ ಸಿಗಲ್ಲ, ಅಷ್ಟೊಂದು ಕ್ಲೀನ್ ಅಂಡ್ ನೀಟ್. ಇಲ್ಲಿ ನಿಮ್ಗೆ ಯಾರು ದೇವ್ರ ಹುಂಡಿಗೆ ದುಡ್ಡು ಹಾಕಿ ಅಂತ ಹೇಳಲ್ಲ, ಆದ್ರೆ ಹೋಗಿ ಅನ್ನಪ್ರಸಾದ ಕೊಡ್ತಾ ಇದಾರೆ, ಮೊದಲು ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ದೇವಸ್ಥಾನಕ್ಕೆ ಭಕ್ತರನ್ನ ಕರ್ಸ್ಕೊಳ್ಳಕ್ಕೆ ದೇವರ ಶಕ್ತಿ ಎಷ್ಟು ಮುಖ್ಯನೋ ಹಾಗೇನೆ ಆ ದೇವಸ್ಥಾನವನ್ನ ಅಷ್ಟೊಂದು ನೀಟಾಗಿ ನಡ್ಸ್ಕೊಂಡು ಹೋಗಕ್ಕೆ ಅಲ್ಲಿಯ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇನೆ ಮುಖ್ಯ ಆಗಿರುತ್ತೆ. ಇವತ್ತಿಂದ ಅಲ್ಲ, ಚಿಕ್ಕ ವಯಸ್ಸಿನೂ ನಾನು ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀನಿ. ಸೇಫ್ಟಿ ಮತ್ತೆ ರೆಸ್ಪೆಕ್ಟ್ ಅಂತ ಬಂದ್ರೆ ನಮ್ಗೆಲ್ಲೂ ಲೋಪ ಕಾಣಿಸೇ ಇಲ್ಲ. ನಮ್ಮನೇಲೇನೆ ಕೆಲಸ ಆಗ್ಬೇಕು ಅಂತ ಅಂದ್ರೆ ಮಂಜುನಾಥನ ಆಶೀರ್ವಾದ ಇಲ್ಲದೆ ನಾವ್ ಯಾವ ಕೆಲಸನೂ ಮಾಡೋದೇ ಇಲ್ಲ. ನಮ್ಮನೆ ಬೆಳಕು, ನನ್ನ ನಂಬಿಕೆ, ನನ್ನ ಆರಾಧ್ಯ ದೇವ ಶ್ರೀ ಮಂಜುನಾಥ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್.